ಜೈ ಶ್ರೀರಾಮ್. ವೆಲ್ಕಮ್ ಬ್ಯಾಕ್ ಟು ವೀಣಾ ಶ್ರೀಧರ್ಸ್ ಕಿಚನ್. ನಿನ್ನೆ ನಂದು ಫೇಸ್ ಪ್ಯಾಕ್ದು ಹೊಸ ಇಂಗ್ರೀಡಿಯೆಂಟ್ಸ್ ಆ್ಯಡ್ ಮಾಡಿರೋ ವಿಡಿಯೋ ನೋಡಿದ್ರಿ. ಭಾಳ ಪವರ್ಫುಲ್ ಆಗಿರುತ್ತೆ ಹಾಗೂ ಭಾಳ ಎಫೆಕ್ಟಿವ್ ಆಗಿರುತ್ತೆ ಫೇಸ್ ಪ್ಯಾಕು. ಹಾಗೆ ಇನ್ನೊಂದು ಕೇರ್ಫುಲ್ ಆಗಿರಿ ಅಂತ ನೋಡಿಕೊಂಡೆ. ಯಾಕೆಂದರೆ ಮಿಕ್ಸಿಂಗು ಒಂಚೂರು ಜಾಸ್ತಿನೂ ಆಗಬಾರ್ದು, ಒಂಚೂರು ಕಮ್ಮಿನೂ ಆಗಬಾರ್ದು. ಇಷ್ಟು ಕೆ ಜಿಗೆ ಇಷ್ಟು ಅಂತಲೇ ಅದಿರೋದು. ಸೊ ಮನೇಲಿ ಟ್ರೈ ಮಾಡೋರು, ಬೇರೆಯವ್ರು ಟ್ರೈ ಮಾಡೋರು ವಿಷಯ ಗೊತ್ತಿಲ್ಲದೇ ದಯವಿಟ್ಟು ಅದನ್ನು ಟ್ರೈ ಮಾಡೋಕ್ಕೆ ಹೋಗ್ಬಿಡಿ. ಆ ಸಮುದ್ರದ ನೊರೆದು. ಸೊ ಇವಾಗ ನಾನು ಹೇಳಿದ್ನಲ್ಲ 100 kg 200 kgs ಹೋಗ್ತಾ ಇದೆ ಫೇಸ್ ಪ್ಯಾಕು, ಬಾತ್ ಪೌಡರ್ಸು ಅಂತ ಅಂದ್ಬಿಟ್ಟು. ನನಗೆ ಇವಾಗ ಈ ಮಂತಲ್ಲೇ ಇಷ್ಟೊಂದು ಖಾಲಿ ಆಗಿರೋದ್ರಿಂದ ಎಲ್ಲ ಈಗ ಅರ್ಜೆಂಟ್ಗೆ ನನಗೆ ಇವಾಗ 2 daysಗೆ ಆಗೋಷ್ಟು ಐಟಮ್ಸ್ ಇದೆ ಅಷ್ಟೇ. ನೋಡಿ, ಫೇಸ್ ಇದು ಬಾತ್ ಪೌಡರ್, ಇದು ಮತ್ತು ಇದು ಹೇರ್ ಪ್ಯಾಕ್ ಮತ್ತು ಫೇಸ್ ಪ್ಯಾಕ್. ಇದು ಖಾಲಿ ಡಬ್ಬ ಎಲ್ಲ ಖಾಲಿಯಾಗಿದೆ. ಸೊ ಅದಕ್ಕೆ ಖಾಲಿಯಾಗಿದೆ ಅಂತ ಹೇಳ್ಬಾರ್ದು, ಹೆಚ್ಚಿದೆ ಎಲ್ಲ ಇದೆ. ಸೊ ಇವಾಗ ಮತ್ತೆ ಎಲ್ಲ ಕಾಳುಗಳು, ಹರ್ಬ್ಸು ಎಲ್ಲ ಮಿಕ್ಸ್ ಮಾಡಿ ಮತ್ತೆ ಇವಾಗ ಹೊಸ ಬಾತ್ ಪೌಡ್ರು ಮತ್ತು ಫೇಸ್ ಪ್ಯಾಕು ಅದೆಲ್ಲನೂ ಇದು ಹೇರ್ ವಾಷಿಂಗ್ ಪೌಡರು ಎಲ್ಲದೂ ರೆಡಿ ಆಗ್ತಾ ಇದೆ. ಇನ್ನೊಂದು ವಿಷಯ ಹೇಳ್ಬೋದು, ಮೊನ್ನೆ ಇದರಲ್ಲಿ ನ್ಯೂಸಲ್ಲಿ ನೋಡಿದ್ರಿ, ಮೊನ್ನೆ ನ್ಯೂಸಲ್ಲಿ ಕಾವೇರಿ ನೀರನ್ನ ಹಾಳು ಮಾಡಬೇಡಿ ಅಂತ ಅಂದ್ಬಿಟ್ಟು ಒಂದು ಕಾನ್ಸೆಪ್ಟಲ್ಲಿ ವಿಡಿಯೋ ಮಾಡಿದ್ರು. ಭಾಳ ಚೆನ್ನಾಗಿತ್ತು, ನ್ಯೂಸ್ ಚಾನಲಲ್ಲಿ ಬಂತು. ಏನಂದರೆ ಅಲ್ಲಿ ಇದರಲ್ಲಿ ನಿಮಿಷಾಂಬ ಟೆಂಪಲಲ್ಲಿ ಶ್ರೀರಂಗಪಟ್ಟಣದಲ್ಲಿ ಎಲ್ಲ ಸ್ನಾನ ಮಾಡಬೇಕು ಅಂತ ಹೋಗಿ ಆ ಶಾಂಪೂ ಸ್ಯಾಚೆಟ್ಸ್ ತೂಗಾಕಿರ್ತಾರೆ ನೋಡಿ, ಪೆಟ್ಟಿಗೆ ಅಂಗಡಿನಲ್ಲಿ, ಚಿಕ್ಕ ಚಿಕ್ಕ ಅಂಗಡಿನಲ್ಲೆಲ್ಲ ಅದನ್ನೆಲ್ಲ ಹಾಕ್ಕೊಂಡು ನೀರನ್ನೂ ಕಲುಷಿತ ಮಾಡಿ ಅವ್ರ ತಲೆ, ಅವ್ರ ಹೆಲ್ತು, ಆರೋಗ್ಯ ಹಾಳು ಮಾಡಿಕೊಂಡು ಅಲ್ಲಿ ನದಿ ದಡದಲ್ಲೆಲ್ಲ ಬರೀ ಕವರ್ಸ್, ಬರೀ ಶಾಂಪು ಪ್ಯಾಕೆಟ್ಸು, ಬರೀ ಇದೇನೇ ಇರೋದು. ನೋಡಿದ್ರೆ ನಮ್ಮ ಜಲಮಾಲಿನ್ಯ, ವಾಯು ಮಾಲಿನ್ಯ ಏನು ಬೇಕಾದರೂ ಅಂದ್ಕೊಳ್ಬೋದು. ಯಾಕೆಂದರೆ ಅದ್ರ ಜೊತೆ ಇವಾಗ ಮನುಷ್ಯರ ಆರೋಗ್ಯನೂ ಸೇರಿಕೊಂಡಿದೆ. ಇದೆಲ್ಲ ಯೂಸ್ ಮಾಡಿ ಎಷ್ಟು ಕಲುಷಿತ ಮಾಡ್ತಾ ಇದ್ದಾರೆ ಜನಗಳು. ಒಂದು ಸ್ವಲ್ಪ ನನ್ನ ವಿಡಿಯೋ ಯಾರು ನೋಡ್ತಾ ಇದ್ದೀರೋ ಒಂದು ಸ್ವಲ್ಪ ನಿಮಗೆ ಗೊತ್ತಿರೋರಿಗೆ ಹೇಳಿ, ಈ ಥರ ಮಾಡಬೇಡಿ, ಈ ಥರ ಶಾಂಪೂ ಸ್ಯಾಚೆಟ್ಸ್ ಎಲ್ಲ ತೊಗೊಂಡು ನದಿ ದಡದಲ್ಲೆಲ್ಲ ಹಾಕಿ ಬರಬೇಡಿ, ನೀವು ಯೂಸ್ ಮಾಡಬೇಡಿ. ಹಾಗೂ ನದಿ ನೀರನ್ನೂ ಕೂಡ ಹಾಳು ಮಾಡಬೇಡಿ. ನಮ್ಮದು ಜಲ ಸಂಪನ್ಮೂಲನೇ ಹಾಳಾಗ್ಬಿಡುತ್ತೆ ಈ ಥರ ಎಲ್ಲ ಮಾಡಿದ್ರೆ. ನಮ್ಮ ಮುಂದಿನ ಪೀಳಿಗೆಗೆ ಒಳ್ಳೆ ಆಹಾರ, ಒಳ್ಳೆ ನೀರು ಎಲ್ಲಿ ಸಿಗುತ್ತೆ? ಆಲ್ರೆಡಿ ಆಕ್ಸಿಜನ್ ಎಲ್ಲದೂ ಕಲುಷಿತ ಆಗಿ ಎಲ್ಲದು ಡೆಲ್ಲಿನಲ್ಲಿ ಆಕ್ಸಿಜನ್ ಬಾರ್ ಸ್ಟಾರ್ಟ್ ಆಗಿದೆ. ಅಂದರೆ 1 hour ನೀವು ಆಕ್ಸಿಜನ್ ಅಲ್ಲಿ ಹೋಗಿ ಪ್ಯೂರ್ ಆಕ್ಸಿಜನ್ ತಗೊಂಡ್ರೆ ಇಷ್ಟು ಚಾರ್ಜು ಅಂತ ಇದೆ. ಈ ಥರ ಆಲ್ರೆಡಿ ಆಗೋಗಿದೆ. ಇನ್ನೂ ಹಾಳಾಗೋದು ಬೇಡ. ನನ್ನ ವಿಡಿಯೋ ಯಾರು ನೋಡ್ತಾ ಇದ್ದೀರಾ ಅವರು ಗೊತ್ತಿಲ್ಲದೆ ಇದ್ದವ್ರಿಗೆ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ, ಸ್ವಲ್ಪ ನಾಲೆಡ್ಜ್ ಕೊಡಿ, ಸ್ವಲ್ಪ ಅವೇರ್ನೆಸ್ ಬರ್ಸಿ ಅಂತ ಅಂದ್ಬಿಟ್ಟು ಈ ವಿಡಿಯೋ ಮುಖಾಂತರ ಕೇಳ್ಕೊಳ್ತಿದ್ದೀನಿ. ಇದರಿಂದ ಏನು ನಾನು ಇಂಡೈರೆಕ್ಟಾಗಿ ಏನು ಹೇಳ್ತಿದ್ದೀನಿ ಅಂತಂದರೆ, ನಮ್ಮ ಟ್ರೆಡಿಷನಲ್ ಇರೋದ್ರಲ್ಲಿ ಯಾವುದನ್ನು ಬಿಡಬೇಡಿ. ನಾನು ನನ್ನ ಚಾನಲ್ ಸ್ಟಾರ್ಟ್ ಮಾಡಿದಾಗ್ಲಿಂದನೂ ಕೂಡ ನಾನು ಇದೇ ಹೇಳ್ತಾ ಇರೋದು. ನಮ್ಮದು ಡ್ರೆಸ್ಸಿಂಗ್ ಸೆನ್ಸ್ ಏನೇ ಇರಲಿ, ನಮ್ಮದು ಪ್ರೊಫೆಷನ್ ಏನೇ ಇರಲಿ, ಪ್ರೊಫೆಷನ್ಗೆ ತಕ್ಕಂಗೆ ಡ್ರೆಸ್ಸಿಂಗ್ ಸೆನ್ಸ್ ಇರುತ್ತೆ, 90% ಹಾಗೇ ಇರುತ್ತೆ. ಸೊ ಅದು ಏನೇ ಇರಲಿ, ನಮ್ಮ ಮನೆಯಲ್ಲಿ ನಾವು ಮಾಡ್ಕೊಂಡು ಬಂದಿರೋ ಅಡುಗೆ ಹಾಗೂ ನಮ್ಮ ಆಚಾರ ವಿಚಾರಗಳನ್ನ ಯಾವುದು ಬಿಡಬೇಡಿ ಅಂತ. ಹಾಗೆ ಇದ್ರ ಮೂಲಕ ಇನ್ನೊಂದು ಹೇಳ್ತಿದ್ದೀನಿ, ಏನಂದರೆ ಈ ಸೀಗೆಕಾಯಿ, ಅಂಟ್ವಾಳದ ಕಾಯಿ ಅದೆಲ್ಲ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಅದೆಲ್ಲ ಆ್ಯಂಟಿ ಕ್ಯಾನ್ಸರಸ್ಸು, ಬಾಲ್ಡ್ನೆಸ್ ಬರಲ್ಲ, ಡ್ಯಾಂಡ್ರಫ್ ಬರಲ್ಲ, ಹೇರ್ ಫಾಲ್ ಇರಲ್ಲ, ಹೇರ್ದು ಸುಮಾರು ಸ್ಕ್ಯಾಲ್ಪ್ ಪ್ರಾಬ್ಲಮ್ಮು, ಈವನ್ ಸೋರಿಯಾಸಿಸ್ ಕೂಡ ಬರೋದಿಲ್ಲ ಗೊತ್ತಾ ಸೀಗೆಕಾಯಿ ಯೂಸ್ ಮಾಡಿದ್ರೆ. ನನ್ನ ಹತ್ರ ಪ್ಯೂರ್ ಶೀಕಾಕಾಯಿ ಇದೆ, ನಾನೇ ಹೋಗಿ ಮಿಷನ್ ಮಾಡಿಸ್ಕೊಂಡು ಬಂದಿರೋದು. ಅದರಲ್ಲೂ ಕೂಡ ಸುಮಾರು ಹರ್ಬ್ಸ್ ಎಲ್ಲ ನಾನು ಮಿಕ್ಸ್ ಮಾಡಿದ್ದೀನಿ. ನಾನು ಡೆಫಿನೆಟ್ ಆಗಿ ಬಿಸ್ನೆಸ್ ಇಂಪ್ರೂವ್ ಆಗಲಿ ಅಂತ ಕೇಳ್ಕೊಳ್ತಾ ಇಲ್ಲ, ಒಂದು ಅವೇರ್ನೆಸ್ ಮುಖಾಂತರ ನನ್ನ ಮೂಲಕ ನಾನು ಒಳ್ಳೆ ಪ್ರಾಡಕ್ಟ್ಸ್ ಕೊಡ್ಬೋದಾ ಅಂತ ಅಂದ್ಬಿಟ್ಟು ಟ್ರೈ ಮಾಡ್ತಾ ಇದ್ದೀನಿ ಅಷ್ಟೇ. ಸೊ ನಾನು ಇವಾಗ ಹೇಳಿದ್ನಲ್ಲ, ನಿಮಗೂ ಇದು ಗಮನಕ್ಕೆ ಬಂದಿರ್ಬೋದು ಅಷ್ಟು ನೋಡಿ. ಹಾಗೆ ಮುಂದಿನ ವಿಷಯ ನೋಡೋಣ ಬನ್ನಿ. ಈಗ ಎಲ್ಲ ಇದು ಬೇಳೆ ಕಾಳುಗಳೆಲ್ಲ ಇದೆ. ಒಂದ್ಸತಿ ನಾನೇನು ತಪ್ಪು ಮಾಡಿದೆ ಅಂತ ಅಂದರೆ, ಹೀಗೆ ಒಂದೊಂದು ಮೂಟೆ ಡಿಫ್ರೆಂಟ್ ಕಾಳು ಬೇಳೆಗಳೆಲ್ಲ ಇದೆಯಲ್ಲ ಮಿಷನ್ ಮಾಡಿಸ್ಕೊಂಡು ಬಂದ್ಬಿಟ್ಟೆ. ಮಿಷನ್ ಮಾಡಿಸ್ಕೊಂಡು ಬಂದು ಅದು ಮಿಕ್ಸಿಂಗು 1 day ಮಾಡಿದ್ದೀನಿ. ಒಂದೊಂದು ಕಾಳದು ಒಂದೊಂದು ಮೆಡಿಸಿನ್ ಪ್ರಾಪರ್ಟೀಸ್ ಇರುತ್ತೆ. ಅದಕ್ಕೋಸ್ಕರ ಎಲ್ಲ ಕರೆಕ್ಟಾಗಿ ಮಿಕ್ಸ್ ಮಾಡಬೇಕು. ಶೀಟ್ ಹಾಕ್ಕೊಂಡು ಮೇಲ್ಗಡೆ 1 day ಫುಲ್ ಮಿಕ್ಸ್ ಮಾಡಿದ್ದೀನಿ. ಆ ತಪ್ಪು ಮತ್ತೆ ಮಾಡಬಾರ್ದು ಅಂತ ಅಂದ್ಬಿಟ್ಟು ಎಲ್ಲದನ್ನು ಇವಾಗ ಕಾಳುಗಳೆಲ್ಲ ಮಿಕ್ಸ್ ಮಾಡಿಕೊಂಡು ನಾನು ಇವಾಗ ಇದು ಫ್ಲೋರ್ ಮಿಲ್ಗೆ ತೊಗೊಂಡು ಹೋಗ್ಬೇಕು. ನೋಡಿ, ಅಕ್ಕಿ ಇದು ಹಾಕ್ಬೇಕು, ಬೇಳೆಗಳು,
ಸಾಸಿವೆ ತಗೊಂಡು ಸಾಸಿವೆ ಯಾವುದೂ ಒಂದೇ ಕಡೆ ಅದು ಬೇಳೆಗಳು ಉಳಿದ್ಬಿಟ್ರೆ ಅದು ಸರಿನೇ ಹೋಗೋದಿಲ್ಲ, ಅದು ಮಿಕ್ಸಿಂಗೇ ಸರಿ ಹೋಗೋದಿಲ್ಲ ಪೌಡ್ರದು. ಅದಕ್ಕೇ ಒಂದೊಂದು ಈಗ ಮಾಡಿಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದು ಕಷ್ಟ ಆ್ಯಕ್ಚುಲಿ ಮಾಡಬೇಕು ಅಂದರೆ. ನನಗೆ ಲಾರ್ಜ್ ಕ್ವಾಂಟಿಟಿನಲ್ಲೇ ಮಾಡಬೇಕು, ನನಗೆ ಕಡಿಮೆ ಕ್ವಾಂಟಿಟಿನಲ್ಲೆಲ್ಲ ಮಾಡಿದ್ರೆ ಅದು ಬರೋದೇ ಇಲ್ಲ. ಹಂಗಂದರೆ ನಾನು 3 days ಒನ್ಸ್ ಮಾಡಬೇಕು. ಅದಕ್ಕೆ ನಾನು ಈ ಥರ ಜಾಸ್ತಿನೇ ಮಾಡೋದು. ಈ ಥರ ಎಲ್ಲ ಮಿಷನ್ ಮಾಡಿಸ್ಕೊಂಡು ಬಂದ್ಬಿಟ್ಟು ಆಮೇಲೆ ಮಿಕ್ಸಿಂಗ್ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನಾನು. ಈಗ ಮನೇಲೇ ಫೇಸ್ ಪ್ಯಾಕ್, ಬಾತ್ ಪೌಡ್ರು, ಹೇರ್ ಪ್ಯಾಕು, ಆಯಿಲ್ಲು ಎಲ್ಲ ಮಾಡ್ತಿರೋದು ನಿಮ್ಗೆ ಗೊತ್ತು, ನಿಮಗೆಲ್ಲ ಶೇರ್ ಮಾಡಿದ್ದೀನಿ. ಆದರೆ ಮನೇಲಿ ಇದು ಮಾಡಬೇಕಾದ್ರೆ ಮನೆ ಪೂರ್ತಿ ಧೂಳಾಗ್ಬಿಡುತ್ತೆ. ಇದೆಲ್ಲ ಮಾಡ್ತಾ ಇರೋ ಜಾಗದಲ್ಲಿ ನಾವು ವಾಸ ಇದ್ದೀವ, ಇಲ್ಲ ನಾವು ವಾಸ ಇರೋ ಜಾಗದಲ್ಲಿ ಇದೆಲ್ಲ ಮಾಡ್ತಿದ್ದೀವ ಅನ್ನೋದೊಂದೇ ಕನ್ಫ್ಯೂಷನು. ಒಂದು ಪೌಡ್ರು ಮಾಡಿದ್ರೆ 4 ದಿವಸ ಬೇಕು ಮನೆ ಫುಲ್ ಡಸ್ಟಿಂಗ್ ಮಾಡೋಕ್ಕೆ. ಸೊ ಇದಕ್ಕೋಸ್ಕರ ಬೇರೆ ಪ್ಲ್ಯಾನ್ ಮಾಡಿದ್ದೀನಿ. ಇವಾಗ ಇಷ್ಟು ಮೂಟೆಗಳಾಗಿದೆ. ಇವಾಗ ಇದು ಮಿಷಿನ್ ಮಾಡಿಸ್ಕೊಂಡು ಬರೋದೇ ಇರೋದು. ಈಗ ಆಲ್ಮೋಸ್ಟ್ 100 kg ಮೇಲಿದೆ ಇದು. ಇದರಲ್ಲಿ ಮಾತ್ರ ನನ್ನದೇ ಆದ ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಇದೆ. ಅದಕ್ಕೆ ಫೇಸ್ ಪ್ಯಾಕ್, ಬಾತ್ ಪೌಡ್ರು ಮತ್ತು ಹೇರ್ ಪ್ಯಾಕ್ ನನ್ನದೇ ಆದ ಕೆಲವು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಮಾತ್ರ ಈ ಬಕೆಟಲ್ಲಿ ಹಾಕ್ಕೊಂಡಿದ್ದೀನಿ. ಇದನ್ನು ಮಿಕ್ಸಿ ಮಾಡ್ಕೊಳ್ತೀನಿ, ಸ್ವಲ್ಪ ಸ್ವಲ್ಪ ಮಿಷಿನಲ್ಲಿ ಪೌಡ್ರ್ ಮಾಡಿಸ್ಕೊಂಡು ಬರ್ತೀನಿ. ಮಿಷಿನ್ ಮಾಡಿಸ್ಕೊಂಡು ಬಂದು ಅದು ಮತ್ತೆ ಪ್ಯಾಕಿಂಗ್ ಅಲ್ವಲ್ಲ, ಮಿಷಿನ್ ಮಾಡಿಸ್ಕೊಂಡು ಬಂದಮೇಲೆ ಸುಮಾರು ಕೆಲಸಗಳಿದೆ. ನಮ್ಮನೆ ಟೆರೇಸಲ್ಲಿ ಸ್ವಲ್ಪ ಜಾಗ ಇರೋದ್ರಿಂದ ನನಗೆ ಸ್ವಲ್ಪ ಅನುಕೂಲವಾಗಿದೆ. ನೋಡಿ, ಇದು 140 kgs ಆಗಿದೆ ಎಲ್ಲ ಸೇರಿ. ನಂಗೆ ಆಲ್ರೆಡಿ 70 kgs ಆರ್ಡ್ರ್ ಬಂದುಬಿಟ್ಟಿದೆ. ನಿಮಗೆ ಈ ವಿಡಿಯೋ ಮುಖಾಂತರ ನಿಮಗೆಲ್ಲರಿಗೂ ಒಂದು ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ, ಹಾಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದು ಮಾಡಿ ಆಮೇಲೆ ಹರ್ಬ್ಸ್ ಎಲ್ಲ ಅದಕ್ಕೆ ತಕ್ಕಂಗೆ ಮಿಕ್ಸ್ ಮಾಡಬೇಕು ಅಂತ ಅಂದರೆ ಇದು ಬರೀ ಕೆಲಸ ಅಂತ ನಾನು ತಿಳ್ಕೊಂಡಿಲ್ಲ. ಇದೊಂಥರ ನನಗೊಂಥರ ಪೂಜೆ ಥರ, ನನಗೊಂಥರ ಸ್ಟ್ರೆಸ್ ಬಸ್ಟರ್ ಥರ ಇದು. ಹಾಗೆ ಎಲ್ಲರಿಗೂ ನನ್ನ ಕಡೆಯಿಂದ ಒಂದು ಒಳ್ಳೆ ಪ್ರಾಡಕ್ಟ್ ಕೊಡಬೇಕು ಅನ್ನೋದೊಂದು ಡೆಡಿಕೇಶನ್ ನನಗಿರೋದ್ರಿಂದ ಒಂದೊಂದು ಸಲ ಟಯರ್ಡ್ನೆಸ್ಸೇ ನಂಗೆ ಅನಿಸೋದಿಲ್ಲ. ಸೊ ಕಂಟಿನ್ಯೂಸಾಗಿ ಕೆಲಸ ಮಾಡ್ತಿರ್ತೀನಿ. ನಾನು ನೋಡ್ತಾ ಇದ್ದವರೇ ಬೈತಾರೆ, ಇಷ್ಟೊಂದು ಮಾಡಬೇಡ ಹೀಗೆಲ್ಲ ಕೆಲಸಗಳು, ತುಂಬ ಇದು ಕಷ್ಟ ಆಗುತ್ತೆ ನಿಂಗೆ ಆಮೇಲೆ ಅಂತ ಅಂದ್ಬಿಟ್ಟು. ಬಟ್ ನಂಗೆ ಇಂಟ್ರೆಸ್ಟಿಂಗ್ ಕೆಲಸ ಆಗಿರೋದ್ರಿಂದ ನನಗೆ ಏನೂ ಅನಿಸಲ್ಲ. ಸೊ ಇವಾಗ 70 kgs ಆರ್ಡ್ರು ಎಲ್ಲಿ ಬಂದಿರ್ಬೋದು ಅಂತ ನೀವು ಅಂದ್ಕೊಂಡಿದ್ದೀರಾ ಅಂದರೆ 50 kgs ಅಬ್ರಾಡ್ಗೆ ಹೋಗ್ತಾ ಇದೆ. ಒಬ್ಬರು ಆಯುರ್ವೇದಿಕ್ ಪ್ರಾಡಕ್ಟ್ಸ್ ಎಲ್ಲ ಕಳಿಸೋರು ನನ್ನ ಹತ್ರ ಮೊನ್ನೆ ನನ್ನ ವಿಡಿಯೋ ನೋಡಿಬಿಟ್ಟು 50 kgs ಬರೀ ಫೇಸ್ ಪ್ಯಾಕೇ ಬೇಕು ಅಂತ ಕೇಳಿದ್ದಾರೆ. ಸೊ ಅದಕ್ಕೆ ಇವಾಗ ನಾನು 50 kgs ಬರೀ ಫಸ್ಟ್ ಫೇಸ್ ಪ್ಯಾಕ್ ಮಾತ್ರ ಮಿಕ್ಸ್ ಮಾಡಿ ರೆಡಿ ಮಾಡಿ ಕೊಟ್ಬಿಟ್ಟು ಆಮೇಲೆ ನಮಗೆ ನಿಮಗೆ ಎಲ್ಲ ಬೇರೆ ಎಲ್ಲ ಪ್ಯಾಕ್ ಮಾಡಿ ಕಳಿಸೋದು ಎಲ್ಲ ಮಾಡ್ತೀನಿ. ಮತ್ತು ನಾನು ಸ್ಟಾಕ್ ಇಟ್ಕೊಳ್ಬೇಕು, ಮುಂಚೆ ಥರ ಆಗಲ್ಲ. ಯಾಕೆಂದರೆ ಫೇಸ್ ಪ್ಯಾಕ್, ಬಾತ್ ಪೌಡರ್, ಹೇರ್ ಪ್ಯಾಕು ಮತ್ತು ಹೇರ್ ವಾಷಿಂಗ್ ಪೌಡ್ರು ತುಂಬ ಪಾಪ್ಯುಲರ್ ಆಗುತ್ತಾ ಇದೆ. ಎಲ್ಲದಕ್ಕಿಂತ ನಂದು ಹೇರ್ ಆಯಿಲ್ಗೆ ಮತ್ತು ಹೇರ್ ಡೈಗಂತೂ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದೆ. ಹೇರ್ ಆಯಿಲ್ ಯೂಸ್ ಮಾಡಿದವ್ರಿಗೆ ಮಕ್ಳಿಗೂ ಕೂಡ ಅರ್ಲಿ ಗ್ರೇಯಿಂಗ್ ಎಲ್ಲ ಹೋಗ್ತಾ ಇದೆ ಅಂತ ತುಂಬ ಜನ ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರೆ. ಹಾಗೆ ವಯಸ್ಸಾಗಿರೋರು ತೊಗೊಂಡಿರೋರೆಲ್ಲರೂ ನನಗೆ ಕಣ್ಣು ತುಂಬ ನಿದ್ದೆ ಬರ್ತಾ ಇದೆ. ಮುಂಚೆ ಥರ ನಿದ್ದೆಗೆ ಪರಿಸ್ತಪಿಸೋವಂಥ ಟೈಮೇ ಇಲ್ಲ ವೀಣಾ. ನನಗೆ ಕೂದಲು ಬೆಳೆಯೋದಕ್ಕಿಂತಲೂ ನನಗೆ ಈ ಥರ ಒಂಥರ ಪೀಸ್ ಆಫ್ ಮೈಂಡು, ಒಂಥರ ಕಣ್ಣಲ್ಲೆಲ್ಲ ತಂಪಾಗೋದು, ತಲೆಯೆಲ್ಲ ಒಂಥರ ಕೂಲಾಗಿರೋದು, ಹಾಗೂ ನಿದ್ದೆ ಚೆನ್ನಾಗಿ ಬರೋದು ಆಗ್ತಿರೋದ್ರಿಂದ ನಿಂಗೊಂದು ಬಿಗ್ ಥ್ಯಾಂಕ್ಸ್ ಅಂತ ಅಂದ್ಬಿಟ್ಟು ಸುಮಾರು ಜನ ನನಗೆ ಕಾಲ್ ಮಾಡಿ ಹೇಳಿದ್ದಾರೆ. ಅದು ಒಂದು ನನಗೆ ತುಂಬ ನಿಜವಾಗ್ಲೂ ದೊಡ್ಡ ಸಂತೋಷ ಅನಿಸುತ್ತೆ. ಮತ್ತು ಮೊನ್ನೆ ವಿಡಿಯೋದಲ್ಲಿ ಹೇಳಿರೋ ಥರ ಹೊಸ ಹರ್ಬ್ಸ್ ಎಲ್ಲ ಆ್ಯಡ್ ಮಾಡಿ ಎಲ್ಲ ಮಾಡ್ತಾಯಿದ್ದೀನಿ. ನನಗೀಗ 50 kgs ಅಬ್ರಾಡ್ಗೆ ಹೋಗ್ತಾ ಇರೋದು ಕೂಡ ಈ ಹೊಸ ಹರ್ಬ್ಸ್ ಆ್ಯಡ್ ಮಾಡಿರೋದು ತೋರಿಸಿರೋದ್ರಿಂದನೇ ಅವರು ವಿಡಿಯೋ ನೋಡಿ ಆರ್ಡ್ರ್ ಮಾಡಿರೋದು. ಸೊ ಇದೊಂಥರ ಹೆಮ್ಮೆ ವಿಷಯ ಜೊತೆ ಇನ್ನೊಂದೇನೆಂದರೆ ನನ್ನ ನಾಲೆಜ್ ನಾನು ಇಂಪ್ರೂವ್ ಮಾಡ್ಕೊಂಡಿದ್ದೀನಲ್ಲ ಅಂತ ಒಂದು ಸಂತೋಷಕರವಾದ ವಿಷಯ ಇದು. ಏನು ಇನ್ನೂ ತಿಂಡಿನೂ ಆಗಿಲ್ಲ, ಆಗಲೇ 10 ಗಂಟೆ ಬಿಸಿಲು ಬರೋಕ್ಕೆ ಶುರುವಾಯಿತು. ಇವಾಗ ನಿಮಗೆ ಗೊತ್ತಲ್ಲ ಬಿಸಿಲು ಎಷ್ಟು ಬೇಗ ಬರುತ್ತೆ ಹಾಗೂ ಎಷ್ಟು ಶಾರ್ಪ್ ಆಗಿರುತ್ತೆ ಅಂತ ಅಂದ್ಬಿಟ್ಟು. ತಿಂಡಿ ಮಾಡಿದ್ರೆ ಹೋಟೆಲ್ದು ಸೇರಲ್ಲ, ತಿಂಡಿ ಮಾಡೋಕ್ಕೆ ಟೈಮ್ ಇಲ್ಲ. ಈ ಥರ ಒಂಥರ ಇಬ್ಬಂದಿ ಪರಿಸ್ಥಿತಿ ಥರ ಆಗೋಗಿದೆ. ಸೊ ಥ್ಯಾಂಕ್ ಯು ಫಾರ್ ಎವ್ರಿಥಿಂಗ್ ಆ್ಯಂಡ್ ಯುವರ್ ಸಪೋರ್ಟ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ಕಾರ.